ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ನನ್ನನ್ನೇನು ಕೀ ಕೊಟ್ಟು ಆಟ ಆಡ್ಸೋ ಗೊಂಬೆ ಅಂತ ಅನ್ಕೊಂಡಿದ್ಯಾ ಅಥವಾ ಜೀವನ ಇಲ್ದೇ ಇರೋ ವಸ್ತು ಅಂತ ಅನ್ಕೊಂಡಿದ್ಯಾ? ಇವರೆಲ್ರ ಮುಂದೆ ನೀನು ಒಳ್ಳೆಯೊಳಾಗ್ಬೇಕು ಅಂತ ನನ್ನನ್ನು ಪಗಡೆಕಾಯಿ ತರ ಯೂಸ್ ಮಾಡ್ಕೊಂಡೆ ಅಲ್ವಾ? ನನಗ್ ನಿನ್ ಪ್ರೀತಿನೂ ಬೇಡ, ನನಗ್ ನಿನ್ ಸ್ನೇಹನೂ ಬೇಡ, ನಿನ್ ಸಾಹಸನೂ ಬೇಡ. ಅಮ್ಮ ಬಾಮ್ಮ ಹೋಗೋಣ. ಎಲ್ಲಿಗೋ ಕಾಶಿ? ರಾಧಿಕನ್ ರೂಮ್ಗೆ. ಚಿರಂತ್ ಮಾತಾಡಿರೋದ್ ನೋಡಿ ಅವಳು ತುಂಬಾ ನೊಂದ್ಕೊಂಡಿರ್ತಾಳೆ. ಬಾ ನಾವಿಬ್ರು ಹೋಗಿ ಸಮಾಧಾನ ಮಾಡೋಣ. ಹೌದತ್ತೆ, ನೀವ್ ಹೋಗಿ ಮಾತಾಡಿದ್ರೆ ಅವಳ ಮನ್ಸ್ಗೂ ಸ್ವಲ್ಪ ಸಮಾಧಾನ ಆಗತ್ತೆ. ಬಾಮ್ಮ. ರಾಧಿಕಾ. ಅಮ್ಮ, ಕೋಪದಲ್ಲಿ ಚಿರು ಏನೋ ಹಾಗೆ ಮಾತಾಡಿದ್ರು ಅಂತ ನಿನ್ ಮನ್ಸಿಗೆ ಬೇಜಾರು ಮಾಡ್ಕೋಬೇಡಮ್ಮ. ಅವ್ರು ಹಾಗೆ ಮಾತಾಡ್ತಾರೆ ಅಂತ ನಾವು ಅನ್ಕೊಂಡಿರ್ಲಿಲ್ಲ. ಅವ್ರ ಮನ್ಸಲ್ಲಿ ಏನಿತ್ತೋ ಏನೋ. ಅವ್ರು ಹಾಗೆ ಮಾತಾಡಿದ್ರು ಅಂತ ನೀನ್ ಕೊರ್ಗೋ ಬದಲು ಒಂದ್ ಫೋನ್ ಮಾಡಿ ಸಮಾಧಾನ ಮಾಡು. ಯಾಕೆ ರಾಧಿಕಾ ಹಾಗೆ ನೋಡ್ತಿದ್ಯಾ? ನೋಡು, ನೀನ್ ಫೋನ್ ಮಾಡ್ಬಿಟ್ಟು ಮಾತಾಡಿದ್ರೆ ಚಿರು ನಾರ್ಮಲ್ ಆಗ್ತಾರೆ. ನೀನ್ ಮಾಡಿದ ತಪ್ಪಾಯ್ತು ಅಂತ ಅವ್ರ ಹತ್ರ ಒಂದ್ಸಲ ನೀನ್ ಮನ್ಸಾರೆ ಕ್ಷಮೆ ಕೇಳು. ಅವರು ಪರವಾಗಿಲ್ಲ ಬಿಡು ರಾಧಿಕಾ ಅಂತ ಹೇಳ್ತಾರೆ. ರಾಧಿಕಾ, ನೀನಂದ್ರೆ ಚಿರು ಅವ್ರಿಗೆ ತುಂಬಾ ಇಷ್ಟ. ನಿನ್ ಮೇಲ್ ಕೋಪ ಮಾಡ್ಕೊಳ್ಳೋದಕ್ಕೆ ಚಾನ್ಸೇ ಇಲ್ಲ. ಅಕಸ್ಮಾತ್ ಕೋಪ ಮಾಡ್ಕೊಂಡ್ರು ಜಾಸ್ತಿ ಹೊತ್ತಿರಲ್ಲ, ಕರ್ಗೆ ಹೋಗ್ಬಿಡುತ್ತೆ. ಅದಕ್ಕೆ ಹೇಳ್ತಾ ಇದ್ದೀನಿ, ಪ್ಲೀಸ್ ಚಿರು ಅವ್ರಿಗೆ ಫೋನ್ ಮಾಡ್ಬಿಟ್ಟು ಮಾತಾಡು. ಇನ್ನೂ ಏನು ಯೋಚನೆ ಮಾಡ್ತಿದ್ಯಾ ರಾಧಿಕಾ? ಫೋನ್ ಮಾಡು. ಫೋನ್ ಮಾಡು ರಾಧಿಕಾ. ಇಲ್ಲ, ಇವಾಗ ಅವನು ಅವ್ರ ಅಮ್ಮನ ಜೊತೆ ಇರ್ತಾನೆ. ಈ ಟೈಮಲ್ಲಿ ನಾನು ಅವನು ಕಾಲ್ ಮಾಡಿದ್ರೆ ಅದ್ ಚೆನ್ನಾಗಿರಲ್ಲ. ರಾಧಿಕಾ, ಅವ್ರಿದ್ರೆ ಏನಾಯ್ತೀಗ? ಫೋನ್ ಮಾಡಿ ಮಾತಾಡಿದ್ರೆ ಏನೂ ಆಗಲ್ಲ. ಏನಾದ್ರೂ ಅಂತಾರೆ ಅಂತ ಭಯನಾ? ನೋಡು, ಬೇರೆಯವ್ರ ಬಗ್ಗೆ ಯೋಚನೆ ಮಾಡಬೇಡ. ನಿನಗೆ ಚಿರು ಮುಖ್ಯ, ಚಿರುಗೆ ನೀನ್ ಮುಖ್ಯ. ನೀನ್ ಫೋನ್ ತಗೋ, ಮಾತಾಡು. ಮಾಡು ರಾಧಿಕಾ. ರಾಧಿಕಾ, ಏನ್ ಯೋಚನೆ ಮಾಡ್ತಿದ್ಯಾ? ಫೋನ್ ಮಾಡು. ಏನಾಯ್ತು ರಾಧಿಕಾ? ಚಿರು ಫೋನ್ ರಿಸೀವ್ ಮಾಡ್ತಿಲ್ಲಮ್ಮ. ರಾಧಿಕಾ, ಅವರು ಫೋನ್ನ ಸೈಲೆಂಟ್ ಆಗಿ ಇಟ್ಟಿದ್ದಾರೆ ಅನ್ಸುತ್ತೆ. ಇನ್ನೊಂದ್ಸಲಿ ಫೋನ್ ಮಾಡು. ಏನಾಯ್ತಮ್ಮ? ನಾನ್ ಮತ್ತೆ ಮತ್ತೆ ಕಾಲ್ ಮಾಡಿ ಡಿಸ್ಟರ್ಬ್ ಮಾಡ್ತೀನಿ ಅಂತ ಸ್ವಿಚ್ ಆಫ್ ಮಾಡ್ಕೊಂಡಿದ್ದಾನೆ. ಅವಾಗವಾಗ ಕೋಪ ಮಾಡ್ಕೊಳ್ಳೋರ್ನ ಈಸಿಯಾಗಿ ಸಮಾಧಾನ ಮಾಡ್ಬೋದು. ಯಾವತ್ತೂ ಕೋಪ ಮಾಡ್ಕೊಳ್ದೇ ಇರೋರು ದಿಢೀರಂತ ಒಂದಿನ ಕೋಪ ಮಾಡ್ಕೊಂಡ್ಬಿಟ್ರೆ ಅವ್ರನ್ನ ಸಮಾಧಾನ ಮಾಡೋದು ತುಂಬಾ ಕಷ್ಟ. ರಾಧಿಕಾ, ನಾನು ಹೀಗೆ ಹೇಳ್ತೀನಿ ಅಂತ ತಪ್ಪು ತಿಳ್ಕೊಬೇಡ. ಚಿರು ಜಾಗದಲ್ಲಿ ಬೇರೆ ಯಾರೇ ಇದ್ರೂ ಹೀಗೆ ನಡ್ಕೋತಿದ್ರು ಅಂತ ನನಗನ್ನಿಸ್ತಾ ಇದೆ.
ನನ್ ಪ್ರಕಾರ ಅವ್ರು ಕೋಪ ಮಾಡ್ಕೊಂಡಿರೋದ್ರಲ್ಲೂ ನ್ಯಾಯ ಇದೆ. ಏನ್ ಹೇಳ್ತಿದ್ಯಾ ಅಣ್ಣ ನೀನು? ರಾಧಿಕಾ, ನೀನ್ ಮಾಡಿದ ತಪ್ಪು. ಅವ್ರ ಪ್ರೀತಿನ ಒಪ್ಕೊಳ್ದೇ ಇದ್ರು ಅವ್ರ ಫೀಲಿಂಗ್ಸ್ ಜೊತೆ ಆಟ ಆಡೋದು ತುಂಬಾ ದೊಡ್ಡ ತಪ್ಪು ರಾಧಿಕಾ. ನೋಡ್ ರಾಧಿಕಾ, ನೀನ್ ಚಿರುನ ಫ್ರೆಂಡ್ ಅಂತ ಅನ್ಕೊಂಡಿದ್ರು ಅವ್ರು ಮಾತ್ರ ನಿನ್ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾ ಇದ್ದಾರೆ. ಹೀಗಿರುವಾಗ ತಾಳಿ ಕಟ್ಟು ಅಂತ ನೀನೇ ಅವ್ರ ಕೈಗೆ ತಾಳಿ ಕೊಟ್ಟಿದ್ದು ಸರಿನಾ ಹೇಳು? ಬೇರೆಯವ್ರೆಲ್ರೂ ಚೆನ್ನಾಗಿರ್ಬೇಕು ಅಂತ ಯೋಚನೆ ಮಾಡೋ ನೀನು ಚಿರು ಅವ್ರ ವಿಷಯದಲ್ಲಿ ಮಾತ್ರ ಯಾಕೆ ಹೀಗೆ ಕಲ್ಲಾಗಿದೆಯಾ ಅಂತ ನನಗರ್ಥ ಆಗ್ತಾ ಇಲ್ಲ. ರಾಧಿಕಾ, ನೀನ್ ಮಾಡಿದ್ದು ನಿನಗೆ ಸರಿ ಅನ್ಸಿರ್ಬೋದು, ಆದ್ರೆ ನಮ್ಗ್ಯಾರಿಗೂ ಇದು ಇಷ್ಟ ಆಗ್ಲಿಲ್ಲ. ಚಿರು ಅವರು ಇಷ್ಟಪಡ್ತಿರೋದನ್ನ ನಡ್ಸ್ಕೊಳೋದ್ರಲ್ಲಿ ತಪ್ಪಿಲ್ಲ ಅಂತ ನನಗನ್ನಿಸ್ತಾ ಇದೆ. ರಾಧಿಕಾ, ಎಲ್ರಿಗೂ ಒಂದೇ ಜೀವನ ಇರೋದು. ಅದನ್ನ ನಮ್ಗಿಷ್ಟ ಬಂದ ಹಾಗೆ ಬದುಕಿದಾಗ ಎಲ್ರಿಗೂ ಒಳ್ಳೇದೇ ಆಗುತ್ತೆ. ಅಣ್ಣ, ನೀನ್ ಇವಾಗ ಹೇಳಿದ್ಯಲ್ಲ, ಇದನ್ನ ಸ್ವಾರ್ಥ ಅಂತಾರೆ. ಆದ್ರೆ ಚಿರು ಅವರು ನಿನಗೋಸ್ಕರ ಬಾಳ್ತಾರೆ ರಾಧಿಕಾ. ಆದ್ರೆ ನಾನು ನನ್ ಫ್ಯಾಮಿಲಿಗೋಸ್ಕರ ಬದುಕ್ತಿದ್ದೀನಿ. ಮಗನ್ ಹೆತ್ತಿರೋ ತಾಯಿ ಅಂದ್ರೆ ಪ್ರಜ್ವಲ ಆಂಟಿ ಕೊರಗಬಾರ್ದು ಅಂತ ನಾನು ಆ ರೀತಿ ನಡ್ಕೊಂಡೆ.